ಇಂದು 15 ಜೋಡಿಗಳ ಸರಳ ಸಾಮೂಹಿಕ ವಿವಾಹ ಸಮಾರಂಭವನ್ನು ನಿಮ್ಮೆಲ್ಲರ ಸಾಕ್ಷಿಯೊಂದಿಗೆ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ನಿಕಾ 15 ನಿಕಾ ಆಗುವುದಕ್ಕೆ ಮೊದಲು ಒಂದು ಸಂಕ್ಷಿಪ್ತವಾದಂತಹ ಒಂದು ಸಭಾ ಕಾರ್ಯಕ್ರಮ ಇಲ್ಲಿ ನೆರವೇರಲಿದೆ. ಇಂದಿನ ಈ ಒಂದು ಸಮಾರಂಭಕ್ಕೆ ಗಣ್ಯ ಉಪಸ್ಥಿತಿಯಾಗಿರಲು ಸಮಾಜದಲ್ಲಿ ವರದಕ್ಷಿಣೆಯ ಪಿಡುಗು ಏನಿದೆ ಮತ್ತು ಆಡಂಬರದ ಮದುವೆಯ ಹುಚ್ಚು ಏನಿದೆ ಅದರ ವಿರುದ್ಧ ಅಭಿಯಾನ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದಲ್ಲದೆ ಮನೆ ಮನೆಯಲ್ಲಿ ಮದುವೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ತನಕ ಅಲ್ಲಾಹನ ಅನುಗ್ರಹ ಮತ್ತು ನಮ್ಮ ವಿದೇಶಿ ಸಹೋದರರ ಸಹಕಾರದೊಂದಿಗೆ 74 ಹೆಣ್ಮಕ್ಕಳಿಗೆ ಮದುವೆ ಭಾಗ್ಯವನ್ನು ದೊರಕಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇವತ್ತು ನಡೆಯುವ 15 ಬಿಟ್ಟು ಇಲ್ಲಿ ತನಕ 74 ಮದುವೆ ಆಗಿದೆ. ಇವತ್ತಿನ 15 ಸೇರಿಸಿದರೆ ಅದು ಸಂಖ್ಯೆ 89 ಆಗುತ್ತೆ. ನಮ್ಮ اللهم اغفر ثواب من صرفناه الى حضرة النبي المصطفى محمد صلى الله عليه وسلم والى حضرة جميع الانبياء والاولياء والعلماء والشهداء والشهداء والصالحين. اللهم انفعنا بهم وبعلومهم وبركاتهم في الدارين. اللهم بحقهم وبجاههم بارك لنا في كل امورنا لا سيما فيما نحن فيه بركة تامة كما باركت على عبادك. ಧ್ರುವದೊಂದಿಗೆ ಈ ಸುಂದರ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಂತಹ ಮೌಲಾನಾ ಸಿರಾಜುದ್ದೀನ್ ಸಖಾಫಿ ಅವರಿಗೆ ಅಲ್ವಾಫರ್ ಚಾರಿಟಬಲ್ ಟ್ರಸ್ಟ್ ಮತ್ತು ನಿಮ್ಮೆಲ್ಲರ ಹೃದಯದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಲ್ವಾಫರ್ ಚಾರಿಟಬಲ್ ಟ್ರಸ್ಟ್ ಮಂಗಳೂರಿನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಉಮರ್ ಅವರೀಗ ಅವರ ಅನುಮತಿಯೋ ಅಥವಾ ಅವರಿಗೆ ಬೇಸರವಾದರೂ ಚಿಂತೆ ಇಲ್ಲ, ನಾನು ಹೇಳಲೇಬೇಕಾಗ್ತದೆ. ಬಹಳ ಸುಂದರವಾದಂತಹ ಈ ಒಂದು ಸಭಾಂಗಣ ಮತ್ತು ಇವತ್ತು ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ ಒಂದು ಊಟದ ವ್ಯವಸ್ಥೆ, ಅದನ್ನು ಮರ್ಹೂಮ್ ಹಾಜಿ ಕೆ ಅರ್ಜುನ್ಜಿ ಮತ್ತು ಅವರ ಪತ್ನಿ ಬೀಪಾತುಮ್ಮ ಅವರ ಸ್ಮರಣಾರ್ಥ ಇವತ್ತು ನೀಡ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ಒಂದು ಬದ್ರಿಯಾ ಟ್ರಸ್ಟ್ ಅಂತ ಹೇಳಿ ಇಲ್ಲಿದೆ. ಆ ಬದ್ರಿಯಾ ಟ್ರಸ್ಟ್ನವರು ಇವರಿಬ್ಬರ ಪರವಾಗಿ ಇವತ್ತು ಈ ಊಟ ಮತ್ತು ಈ ಒಂದು ಸಭಾಂಗಣದ ವ್ಯವಸ್ಥೆಯನ್ನು ನಮಗೆ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಸರ್ವಶಕ್ತನಾದ ಅಲ್ಲಾಹನು ಅವರ ಈ ಒಂದು ಕಾಣಿಕೆಯನ್ನು ಸ್ವೀಕರಿಸಲಿ, ಇದರ ಪ್ರತಿಫಲವನ್ನು ಅವರನ್ನು ಅಗಲಿರುವಂತಹ ಹಾಜಿಗೆ ಅರ್ಜುನಿ ಮತ್ತು ಬೀಪಾತುಮ ಅವರ ಅವರಿಗೆ ತಲುಪಿಸಲಿ. ಅವರ ಇಹಪರಗಳು, ಅವರ ಕುಟುಂಬದ ಇಹಪರಗಳು ಸುಲಲಿತವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಇವತ್ತು ಇಸ್ಲಾಂ ಅಂತ ಹೇಳಿದ್ರೆ ಇಸ್ಲಾಮಿನ ಆಧಾರ ಸ್ತಂಭ ಕುಟುಂಬ ವ್ಯವಸ್ಥೆ. ಆ ಕುಟುಂಬ ವ್ಯವಸ್ಥೆಯಲ್ಲಾಗಿದೆ ಸಾಮಾಜಿಕ ವ್ಯವಸ್ಥೆ ಬರುವಂಥದ್ದು. ಈ ಸಾಮಾಜಿಕ ವ್ಯವಸ್ಥೆಗಳಿಗಿರುವಂತಹ ಧಾರ್ಮಿಕವಾದ ರೂಪುರೇಷೆಯಾಗಿದೆ. ಅದು ವೈಯಕ್ತಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅದಾಗಿದೆ ಶರೀಯತ್. ಈ ಬಹಳ ಸರಳವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ಜಟಿಲಗೊಳಿಸಿ ಅದನ್ನು ಕ್ಲಿಷ್ಟಕರವಾಗಿಸಿ ಯಾವ ಹಂತಕ್ಕೆ ತಲುಪಿಸಿದ್ದೇವೆ ಅಂತ ಹೇಳಿದರೆ, ಇವತ್ತು ಒಬ್ಬ ಮಧ್ಯಮ ವರ್ಗಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ, ಒಬ್ಬ ಗಂಡು ಮಗು ಆಗಿದ್ರೆ ಗಂಡು ಆದರೆ ಹೆಣ್ಣಾದರೆ ಹೆಣ್ಣು, ಗಂಡಿಗೆ ವಿಶೇಷವಾಗಿ ಇವತ್ತು ಒಂದು ಮಗುವೆ ಆದರೆ ಅದರ ಭಾರವನ್ನು ವರ್ಷಗಟ್ಟಲೆ ತಲೆಯಲ್ಲಿಟ್ಟುಕೊಂಡು ವೈವಾಹಿಕ ಜೀವನದ ಸವಿಯುಣ್ಣುವ ಸಮಯದಲ್ಲಿ ಸಾಲಬಾಧೆಯ ಕಹಿಯುಂಡು ಜೀವಿಸುವಂತಹ ಪರಿಸ್ಥಿತಿಗೆ ಸಾಮಾಜಿಕ ವ್ಯವಸ್ಥೆ ತಲುಪಿಸಿಬಿಟ್ಟಿಸಿದೆ. ಅವರು ಹೇಳಿದ್ದಾರೆ, ಯಸ್ಸಿರು ವಲಾತು ಅಸ್ಸಿರು. ನೀವು ಯಾವುದೇ ಕೆಲಸವಿದ್ದರೂ ಕೂಡ ಇಸ್ಲಾಮಿನಲ್ಲಿ ಅದನ್ನು ನೀವು ಸರಳಗೊಳಿಸಬೇಕು, ಅದನ್ನು ನೀವು ಜಟಿಲಗೊಳಿಸಬಾರದು. ವೈತು ಮುಯಸ್ಸಿರಿ, ನೀವು ಸಮಾಜಕ್ಕೆ ನಿಮ್ಮನ್ನು ಕಳುಹಿಸಿದ್ದೇ ಸಮಾಜದಲ್ಲಿ ಸರಳಗೊಳಿಸಲಿಕ್ಕೆ ಬೇಕಾಗಿ. ಅದು ಹಿಂದೂ ಸಮಾಜಕ್ಕೋ ಇತರ ಧರ್ಮದ ಸಮಾಜಕ್ಕೋ ಯಾವ ಸಮಾಜಕ್ಕೋ ಆ ಎಲ್ಲ ಸಮಾಜಗಳಿಗೂ ಕೂಡ ಸರಳತೆಯ ರೂಪದಲ್ಲಿ ನೀವು ಮಾದರಿಯಾಗಿ ಆ ಸರಳತೆಯನ್ನು ಸಮಾಜದಲ್ಲಿ ಪರಿವರ್ತನೆಯ ರೂಪದಲ್ಲಿ ತರಲಿಕ್ಕೆ ಬೇಕಾಗಿ ಆಗಿದೆ ನಿಮ್ಮನ್ನು ಕಳುಹಿಸಲ್ಪಟ್ಟದ್ದು ಅಂತೇಳಿ ಹಬೀಬುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಲಾ ತುಶದ್ದಿದು ಅಲಾ ಅನ್ಫುಸಿಕುಮ್, ನೀವು ಯಾವುದೇ ಕೆಲಸವನ್ನು ಕೂಡ ಜಟಿಲಗೊಳಿಸಲಿಕ್ಕೆ ನೀವು ಮುಂದೆ ಹೋಗಬೇಡಿ. ಫಸದ್ದದಲ್ಲಾಹು ಅಲೈಕುಮ್,
ನೀವೇನಾದರೂ ಜಟಿಲಗೊಳಿಸಿದ್ರೆ ಅಲ್ಲಾಹು ನಿಮ್ಮ ಮೇಲೆ ಅದನ್ನು ಇನ್ನಷ್ಟು ಜಟಿಲಗೊಳಿಸ್ತಾನೆ. ಆ ಜಟಿಲಗೊಳಿಸಿ ಕೊನೆಗೆ ಒಂದು ವಿವಾಹವಾಗುವುದಂತ ಹೇಳಿದರೆ ಸ್ವಪ್ನವಾಗಬೇಕಾದ, ಕನಸಾಗಬೇಕಾದ, ಸುಂದರ ಮುಹೂರ್ತವಾಗಬೇಕಾದ ಈ ವಿವಾಹ ಒಂದು ದುಸ್ವಪ್ನವಾಗಿ ಮಾರ್ಪಡುವ, ಒಂದು ಕುಟುಂಬಕ್ಕೆ ಭಾರವಾಗಿ ಮಾರ್ಪಡುವ ಒಬ್ಬ ನನ್ನಂತಹ ಒಂದು ಸಾಮಾನ್ಯ ಈ ಸಮುದಾಯದಲ್ಲಿ ಒಂದು 90% ಕೂಡ ಮಧ್ಯಮ ವರ್ಗದವರು. ಆ ಮಧ್ಯಮ ವರ್ಗದವನಿಗೆ ಅದೊಂದು ದುಸ್ವಪ್ನವಾಗಿ ಮಾರ್ಪಡುವಂತಹ ಒಂದು ವ್ಯವಸ್ಥೆಯಾಗಿ ವಿವಾಹ ಮಾರ್ಪಡ್ತಾ ಇದೆ ಅಂತ ಹೇಳಿದರೆ ಅದು ಈ ಸಮಾಜದ ಒಂದು ದೊಡ್ಡ ಸ್ಥಿತಿ. ಆಗಿರುವಂತಹ 15 ಜೋಡಿಗಳ ವಿವಾಹ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಈಗ ನೆರವೇರಲಿಕ್ಕಿದೆ. ಅಲ್ಹಮ್ದುಲಿಲ್ಲಾ, ನಮ್ಮ ಅಲ್ ವಫಾ ಚಾರಿಟೇಬಲ್ ಟ್ರಸ್ಟ್ ಇದರ ಬಗ್ಗೆ ತಿಳಿದಾಗ ಕಳೆದ 14 ವರ್ಷಗಳಿಂದ ಈ ನಾಡಿನಲ್ಲಿ ಬಡವರ, ನಿರ್ಗತಿಕರ ಸಹಾಯಕ್ಕೆ ಬೇಕಾಗಿ ಕಾರ್ಯಾಚರಿಸುತ್ತಾ ಇವತ್ತಿನ ವೈವಾಹಿಕ ಕಾರ್ಯಕ್ರಮದ ಮೂಲಕ 79 ಜೋಡಿಗಳಿಗೆ ವಿವಾಹವನ್ನುಂಟು ಮಾಡಿಕೊಡುವಂತಹ ಒಂದು ವಿಶೇಷವಾದ ಸೇವೆಯನ್ನು ಈ ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡಿದೆ ಎಂಬುದು ಈ ಒಂದು ಕಾಲಘಟ್ಟದಲ್ಲಿ ಬಹಳ ಅದ್ಭುತದಿಂದ ನಾವು ನೋಡುವಂತಹ ಒಂದು ವಿಚಾರವಾಗಿದೆ. ಯಾಕಂತ ಹೇಳಿದರೆ ಈಗಾಗಲೇ ನಾವು ಸ್ವಾಗತ ಭಾಷಣದಲ್ಲಿ ಮತ್ತು ಇನ್ನಿತರ ಭಾಷಣಗಳಲ್ಲಿ ಕೇಳಿದಂತೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಷ್ಟೇ ರೀತಿಯ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಕೂಡ ಅವರೆಲ್ಲರೂ ಕೂಡ ಬಯಸುವುದು ಅದ್ಧೂರಿಯಾದಂತಹ ಒಂದು ವಿವಾಹವಾಗಿದೆ. ಎಲ್ಲಿ ಹೋಗಿ ಎಷ್ಟು ಕಷ್ಟಪಟ್ಟರೂ ಪರವಾಗಿಲ್ಲ, ಎಷ್ಟು ಸಾಲ ಶುಲ್ಕ ಮಾಡಿದರೂ ಪರವಾಗಿಲ್ಲ, ನನ್ನ ವಿವಾಹ ಕೂಡ ಬಹಳಷ್ಟು ಅದ್ಧೂರಿಯಾಗಿ ನಡೆಯಬೇಕು ಎನ್ನುವಂತಹ ರೀತಿಯಲ್ಲಿ ಎಲ್ಲರೂ ಕೂಡ ಬಯಸುವಂತಹ ಸಂದರ್ಭದಲ್ಲಿ ಇವತ್ತು ಮದುವೆಗೆ ಒಪ್ಪಿಕೊಂಡಂತಹ 15 ಮಂದಿ ವರರು ಬಹಳ ದೊಡ್ಡ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು, ಸೇವೆ ಒಂದು ಕೆಲಸವನ್ನು ಮಾಡಿದ್ದಾರೆ ಎಂದು ಹೇಳುತ್ತಾ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಸನ್ನಿವೇಶ ಯಾವ ರೀತಿ ಇದಕ್ಕೆ ಸಮಾಜ ಸಹಕರಿಸುತ್ತದೆ, ಯಾವ ರೀತಿ ಇದನ್ನು ಜನರು ಅಕ್ಸೆಪ್ಟ್ ಮಾಡ್ತಾರೆ ಎಂಬುದರ ಬಗ್ಗೆ ಅವರಿಗೆ ಯಾವ ಧೈರ್ಯವಿತ್ತು ಎಂದು ನನಗೆ ಗೊತ್ತಾಗುವುದಿಲ್ಲ. ಆದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಅವರು ಅದನ್ನು ಸಂಪೂರ್ಣವಾಗಿ ಅದನ್ನು ನಿರ್ವಹಣೆ ಮಾಡುವಂತಹ ಒಂದು ಧೈರ್ಯವನ್ನು ತೆಗೆದುಕೊಳ್ಳುತ್ತಾ ಅಲ್ಹಮ್ದುಲಿಲ್ಲಾ ಇವತ್ತು ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 79 ಜೋಡಿಗೆ ಸಾಮೂಹಿಕವಾಗಿ ಸರಳವಾಗಿ ವಿವಾಹ ಕಾರ್ಯಕ್ರಮವನ್ನು ಮಾಡಿಕೊಡುವುದಂತ ಹೇಳಿದರೆ ಅದೊಂದು ಸಣ್ಣ ವಿಚಾರವಲ್ಲ. ಅದರ ಹಿಂದೆ ಎಷ್ಟೋ ಕಷ್ಟಗಳಿವೆ. ಒಂದೊಂದು ಕುಟುಂಬವನ್ನು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವುದು ಕೂಡ ಬಹಳಷ್ಟು ತ್ರಾಸದಾಯಕವಾದಂತಹ ಒಂದು ವಿಚಾರವಾಗಿದೆ. ಆದ್ದರಿಂದ ಅದೆಲ್ಲವನ್ನು ಕೂಡ ನಿರ್ವಹಿಸುತ್ತಾ ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರುವಂತೆ ಈ ಅಲ್ ವಫಾ ಚಾರಿಟೇಬಲ್ ಟ್ರಸ್ಟ್ನವರು ಮಾಡಿದ್ದಾರೆ. ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಹೇಳುತ್ತಾ ಇವತ್ತು ಸರಳ ವಿವಾಹ ಎನ್ನುವುದಕ್ಕಿಂತ ಬದಲಾಗಿ ನನ್ನ ಸನ್ಮಿತ್ರರವರು ಹೇಳಿರುವಂತೆ ಒಂದು ಮಾದರಿಯೋಗ್ಯವಾದಂತಹ ವೈವಾಹಿಕ ಕಾರ್ಯಕ್ರಮವಾಗಿ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ, ಪ್ರೀತಿಯ ವಧುವರರು ಯಾವತ್ತೂ ಕೂಡ ನೀವು ಇದೊಂದು ಸರಳ ಸಾಮೂಹಿಕ ವಿವಾಹ ಅಂತ ನೀವು ಭಾವಿಸಬೇಕಾದ ಅಗತ್ಯವಿಲ್ಲ. ಇದೊಂದು ಸುಂದರವಾದ ವಿವಾಹವಾಗಿದೆ. ಎಷ್ಟೋ ಮಂದಿ ಸಯ್ಯದ್ಗಳು, ಸಾದಾತುಗಳು ಈ ವೇದಿಕೆಯಲ್ಲಿದ್ದಾರೆ. ಎಷ್ಟೋ ಮಂದಿ ಉಮರಾಗಳಿದ್ದಾರೆ. ಹಲವಾರು ರೀತಿಯ ಜಮಾತಿನ ಸದಸ್ಯರು, ಕಾರ್ಯಕರ್ತರಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಇಷ್ಟೊಂದು ದೊಡ್ಡ ಸಭೆಯೊಂದಿಗೆ ಒಂದು ವಿವಾಹ ಕಾರ್ಯಕ್ರಮವನ್ನು ನೀವು ನಡೆಸುವುದಂತ ಹೇಳಿದರೆ ಬಹಳಷ್ಟು ಸಂತೋಷದಾಯಕವಾದ ಸುಂದರವಾದ ಒಂದು ಗಳಿಗೆಯಾಗಿ ನೀವಿದನ್ನು ಕಾಣಬೇಕು ಎಂದು ಮಾತ್ರ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಇನ್ನು ಮುಂದೆಯೂ ಕೂಡ ಇನ್ಶಾ ಅಲ್ಲಾಹ್ ಅಲ್ ವಫಾ ಚಾರಿಟೇಬಲ್ ಟ್ರಸ್ಟ್ ಇದಕ್ಕೆ ಇನ್ನೂ ಕೂಡ ಉತ್ತಮವಾದ ಚಾರಿಟೇಬಲ್ ಕೆಲಸಗಳ ಅಥವಾ ಉತ್ತಮವಾದ ಸಾಮಾಜಿಕ ಕೆಲಸಗಳನ್ನು ಮಾಡಲಿಕ್ಕೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ತೌಫೀಕ್ ನೀಡಲಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಮಾತಿಗೆ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ವಿಶೇಷವಾದ ಧನ್ಯವಾದವನ್ನು ಹೇಳುತ್ತಾ ಮಾತಿಗೆ ಕೊನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಕೇಳಿಕೊಳ್ಳುತ್ತಿದೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ನಮ್ಮದು ಅದು ಸ್ವಲ್ಪ ಡಿಫರೆಂಟ್. ಅಂದರೆ ನಾವು ಬಹಳಷ್ಟು ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ಸಲ ನಡೆಸಿಕೊಂಡು ಬಂದಿದ್ದಾರೆ. ಅಂದರೆ ಸರ್ವೆ ಮಾಡಿ ನಾವು
ಅರ್ಜಿ ಆಹ್ವಾನಿಸಿದಾಗ ಸುಮಾರು 25 ಅರ್ಜಿ ನಮಗೆ ಈ ಒಂದು ಸ್ಥಳದ ವಿವಾಹಕ್ಕೆ ಬಂದಿದ್ದವು. ಅದರಲ್ಲಿ ನಾವು 18 ಅರ್ಜಿಗಳನ್ನು ಈ ಸಾಮೂಹಿಕ ವಿವಾಹಕ್ಕಾಗಿ ನಾವು ಪಾಸ್ ಮಾಡಿದ್ದೆವು. ಅದರಲ್ಲಿ 15 ನಾವು ಇವತ್ತು 15 ವಧುವರರಿಗೆ ವಿವಾಹ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಉಳಿದ 3 ಬೇರೆ ಸಂಘ ಸಂಸ್ಥೆಯವರು ಒಪ್ಪಿದ್ದಾರೆ. ಮೊದಲನೇ ನಾನಿಷ್ಟು ಹೇಳೋದು, ಅಲ್ವಪ್ಪ ಕಾರ್ಯ ನಮ್ಮ ಚರ್ಚೆನ ಬಗ್ಗೆ ನಮ್ಮ ಉಮರ್ ವ್ಯಕ್ತಿಗಳು ವಿವರಿಸಿದ್ದಾರೆ. ಉಸ್ತಾದಿಗಳು ಇಬ್ಬರು ಕೂಡ ಬಹಳ ಅತ್ಯುತ್ತಮವಾದ ಒಂದು ಸಂದೇಶವನ್ನು ಕೂಡ ನಿಮಗೆ ನೀಡಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆಯನ್ನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದರ ಹಿಂದೆ ಬಹಳಷ್ಟು ಶ್ರಮ ಇದೆ. ನಮ್ಮ ಎಲ್ಲ ಟ್ರಸ್ಟಿಗಳು ಕಳೆದ 3 ತಿಂಗಳಿಂದ ಇದಕ್ಕಾಗಿ ದುಡಿದಿದ್ದಾರೆ. ಆ ಒಂದು ದುಡಿಮೆಗೆ ಒಂದು ಸರಿಯಾದ ಒಂದು ಬೆಲೆ ಕೊಡದಿದ್ದರೆ ನಾನು ಇಷ್ಟು ಹೇಳೋದು, ನಮ್ಮ ವಧುವರರ ಅದು ಮುಖ್ಯವಾಗಿ ಮದುಮಕ್ಕಳ ಹತ್ರ ನಿಮ್ಮ ದಾಂಪತ್ಯ ಜೀವನ ಇವತ್ತು ಪ್ರಾರಂಭ ಆಗ್ತದೆ. ನೀವು ನಿಮ್ಮ ಜೊತೆಗಾರ್ತಿ ನಿಮ್ಮ ವಧುಗಳು ಒಳ್ಳೆಯ ರೀತಿಯಲ್ಲಿ ನೀವು ದಾಂಪತ್ಯ ಜೀವನ ಮಾಡಿ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಅಂತ ಹೇಳಿ ಮಾತನಾಡಿದ್ದೇವೆ. ಇಂಥ ಸಾಮೂಹಿಕ ಬಹಳಷ್ಟು ಸಂಘ ಸಂಸ್ಥೆಗಳು ಮಾಡ್ತಾರೆ. ಆದರೆ ನಾವು ಇಲ್ಲಿಗೆ ಬಿಟ್ಟು ಬಿಡುವುದಿಲ್ಲ. ನಾವು ಇದರ ಫಾಲೋಅಪ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಿಮಗೆ 2 ವಧುವಿನ ಪಾರ್ಟಿಗಳಿಗೂ ವರನ ಪಾರ್ಟಿಗಳಿಗೂ ನಮ್ಮ ಇಬ್ಬರು ಸದಸ್ಯರು ಫೋನ್ ಮಾಡಿ ವಿಚಾರಿಸ್ತಾ ಇದ್ದಾರೆ, ನಿಮ್ಮ ದಾಂಪತ್ಯ ಜೀವನ ಹೇಗಿದೆ, ಏನಾದರೂ ಸಮಸ್ಯೆ ಇದೆ ಅವತ್ತು ನಾವು ಫಾಲೋಅಪ್ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಡ ಪರಿಹಾರ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮುಂದುವರಿಸ್ತಾ ಇದ್ದೇವೆ. ಇದು ನಮ್ಮ ವಿಶೇಷ ಅಲ್ವಪ್ಪ ಕಾರ್ಯ ಚರ್ಚೆನಲ್ಲಿ. ಹಾಗಾಗಿ ಹೆಚ್ಚಿಗೆ ಮಾತನಾಡಿ ಬಹುಮಾನ್ಯರಾದ ಚಟ್ಟಕಲ್ಲು ತಂಗಾಳ್ರವರು ಬಂದು ನಮ್ಮ ಜೊತೆಗಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾನು ಅತ್ಯಂತ ಗೌರವಪೂರ್ಣವಾಗಿ ಗುರುತಿಸುತ್ತಿದ್ದೇನೆ. ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ, ಪುದ್ಯಾಂಪ್ಲಮರಾರು ನಿಕಾಯಿತು ಚೋರುಂಡು ಟಾಯಿಲ್ದಿಂದ ಸೀದಾ ಹೋಗುತ್ತೀರಾ ಈ ಹಾಲ್ಗೆ ಬರುವುದು. ಕೊನೆಯಲ್ಲಿ ಎಲ್ಲ ಮದುಮಕ್ಕಳಿಗೆ ಒಂದು ವಿಶೇಷವಾದ ಉಡುಗೊರೆಯನ್ನು ಕೊಡಲಿಕ್ಕಿದೆ. ಅದನ್ನು ತೆಗೆದುಕೊಂಡೇ ನೀವು ಹೋಗಬೇಕು. ಇದೀಗ ಈ ಸಮಾರಂಭದ ಈ ಸಭಾ ಕಾರ್ಯಕ್ರಮದ ಕೊನೆ ونعوذ بالله من شرور انفسنا ومن سيئات اعمالنا من يهده الله فلا مضل له ومن يضلل فلا هادي له نشهد ان لا اله الا الله وحده لا شريك له ونشهد ان سيدنا محمدا عبده ورسوله ارسله بالهدى ودين الحق ليظهره على الدين كله ولو كره المشركون. اللهم صل وسلم وبارك على سيدنا محمد. فيا عباد الله اني احبكم في الله واوصيكم ونفسي اولا بتقوى الله. الا وان الله سبحانه وتعالى امرنا بالزكاه ونهانا عن السفار وقال اخبرا وامرا وانتم ما انتم والصالحين من عبادكم وايمانكم ان يكونوا فقراء يغنيهم الله من فضله والله واسع عليم. يا ايها الذين امنوا اتقوا الله حق تقاته ولا تموتن الا وانتم مسلمون واتقوا الله الذي تساءلون به والارحام ان الله كان عليكم رقيبا. قال النبي صلى الله عليه وسلم من احب فطرتي فليستنى بسنتي وان من سنتي النكاح. وقال ايضا صلى الله عليه وسلم من تزوج بامرأة فقد امر بزوجته فليتق الله بطرق الموت. بسم الله الرحمن الرحيم. الحمد لله رب العالمين والصلاة على سيدنا محمد وعلى آله وصحبه أجمعين. تدبير علامة أمر الله تعالى به من فاتح بمعروف أو تكريم إذا تبتدئ فانتهتك به سبيلا إلى آخر قيامة الدهر. എൻ്റെ മകൾ 14 നാളെ
വിധാനമായ നാരങ്ങളുള്ള നിങ്ങൾക്ക് ഞാൻ നിദാനം ചെയ്ത് വിനയാക്കി തരണം. ನಮ್ಮ ಜೊತೆಗೆ ಸಹಕರಿಸಿದೆ. ಸುಂದರವಾದ ವಾಕ್ಯ. ಹಾಗೆ ರಶೀದ್ ವಿಕ್ಲರ್ ಅವರು ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಒಂದು ಬಂದಿಯನ್ನು ಸಹ ಮಾಡಿದ್ದಾರೆ. ಸೊ ಅವರನ್ನು ನಿಲ್ಲಿಸಿ ಒಂದು ಫೋಟೋವನ್ನು ಅವರು ತೆಗೆದರು. ಈ